ಇದು ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆದಮೇಲೆ ಡೆವಲಪ್ಮೆಂಟ್ ಆಗಿರೋ ಘಟನೆಗಳ ಬಗ್ಗೆ ಮಾತಾಡೋಕ್ಕೆ ನಾನು ಮತ್ತು ರಾಘವೇಂದ್ರ ನಾಯಕ್ ಅವರು ಬಂದಿದ್ವಿ. ಇವತ್ತು ಬೆಳಿಗ್ಗೆ ಮಾಡಿದಂಥ ಕೆಲವು ಅಲಿಗೇಷನ್ಸ್ಗಳಿಗೆ ನಾನು ಪ್ರಶ್ನೆ ಮಾಡಿ ನಮ್ಮ ಕಡೆಯಿಂದ ಏನು ಎಲ್ಲ ನಡೆದಿದೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡೋಕ್ಕೆ ಬಂದಿದ್ದೇನೆ. 2023 ಆಗಸ್ಟ್ 31ನೇ ತಾರೀಕು ನಾವು 11 ಗಂಟೆಗೆ ಅವರು ಅಪಾರ್ಟ್ಮೆಂಟ್ಗೆ ಕತೆ ಹೇಳೋಕ್ಕೆ ಹೋಗಿದ್ವಿ. ಅವರ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ಬೇಕಪ್ಪ ಅಂತಂದರೆ ಒಂದು ಚೆಕಿಂಗ್ ಇರುತ್ತೆ ಅವ್ರದ್ದು ಅಪಾರ್ಟ್ಮೆಂಟ್ ಒಳಗಡೆಗೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ಕಲ್ಲಿ ಟೈಮು ಮತ್ತು ಯಾರ್ಯಾರು ಹೋಗಿದ್ದೀವಿ ಅನ್ನೋದು ಡೀಟೇಲ್ ಇರುತ್ತೆ, ಕಾರ್ ನಂಬರು ಇರುತ್ತೆ. ಅದನ್ನು ಮುಗಿಸ್ಕೊಂಡು ವಾಪಸ್ಸು ಎಷ್ಟು ಗಂಟೆಗೆ ಬಂದಿವಿ ಅನ್ನೋದನ್ನು ಅದು ರೆಕಾರ್ಡ್ ಆಗಿರುತ್ತೆ. ನಾವು 2 ನಿಮಿಷ ಕತೆ ಹೇಳಿದ್ದೀವ, ಅವರಿಗೆ 2 ಅವರ್ ಕತೆ ಹೇಳಿದ್ದೀವ ಅನ್ನೋದು ಸಾಕ್ಷಿ ಸಮೇತ ಅವರ ಏನು ಸೆಕ್ಯೂರಿಟಿ ಚೆಕ್ಕಲ್ಲಿರುತ್ತೆ. ಮತ್ತು ಸಾಧ್ಯ ಆದರೆ ಅವರ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟಲ್ಲಿ CCTVಗಳು ಸಾಕಷ್ಟು ಇರ್ತವೆ. ಸಾಕಷ್ಟು CCTVಯಲ್ಲೂ ನಾವು ಅವರಿಗೆ ಎಷ್ಟೊತ್ತು ಕತೆ ಹೇಳಿದ್ದೀವಿ ಮತ್ತು ಅವ್ರ ಜೊತೆಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದು ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಹೋಗ್ಬೋದು. ನಾವು ಅವರಿಗೆ ರಾಘವೇಂದ್ರ ನಾಯಕ್ ಅವರು ಕಥೆಯನ್ನು ನನಗೆ 2022 ಟೈಮಲ್ಲಿ ನನಗೆ ಅವರು ಒಂದು ಲೈನ್ ಹೇಳಿದ್ರು. ಆ ಲೈನು ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಡೈರೆಕ್ಟ್ ಮಾಡಿ ಸುಮಾರು ವರ್ಷ ಆಗಿತ್ತು. ನಾನು ಡೈರೆಕ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಕತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಅವರ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಆ ಕತೆ ನಾವು ಸುಮಾರು ಒಂದು 5-6 ತಿಂಗಳು